ಕುಮಟಾ ತಾಲೂಕಾ ಪಂಚಾಯತ್ ಸಭಾಭವನದಲ್ಲಿ ತಾಲೂಕಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಅಶೋಕ್ ಗೌಡ ಅವರ ಅಧ್ಯಕ್ಷತೆಯಲ್ಲಿ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು. ಸಿಡಿಪಿಒ ಶೀಲಾ ಪಾಟೀಲ್ ಮಾತನಾಡಿ 2025ರ ಮೇ ತಿಂಗಳವರೆಗೆ ಪೇಮೆಂಟ್ ಆಗಿದೆ. ಜೂನ್ ತಿಂಗಳ ಬಜೆಟ್ ಬಂದಿದ್ದು ಜೂನ್ ತಿಂಗಳ ಮೊತ್ತ ಸಂಬಂಧಿಸಿದವರ ಖಾತೆಗೆ ಜಮಾ ಆಗುತ್ತಿದೆ ಎಂದರು. ಹೆಸ್ಕಾಂ ಇಲಾಖೆಯ ಎಇಇ ರಾಜೇಶ್ ಮಡಿವಾಳ್ ಮಾತನಾಡಿ ತಮ್ಮ ಇಲಾಖೆಯ ವಿವರಗಳನ್ನು ನೀಡಿದರು. ಮೂರೂರು ವಿದ್ಯುತ್ ಲೈನ್ ಕುಮಟಾದಿಂದ ನೀಡಿದ ಬಗ್ಗೆ ಬಾಲಕೃಷ್ಣ ನಾಯ್ಕ್ ಅವರಿಗೆ ಧನ್ಯವಾದ ಹೇಳಿದರು. ಕೆಎಸ್ಆರ್ಟಿಸಿ ಡಿಪೋ ಮ್ಯಾನೇಜರ್ ವಿನಾಯಕ್ ಭಂಡಾರಿ ಮಾತನಾಡಿ ತಾಲೂಕಿನ ಕೆಲವೆಡೆ ಬಸ್ ನಿಲ್ಲಿಸದೇ ಇರುವ ಸಮಸ್ಯೆ ಸದ್ಯ ಬಹುಮಟ್ಟಿಗೆ ಬಗೆಹರಿದಿದೆ. ನೌಕರರು ನಿವೃತ್ತಿ ವರ್ಗಾವಣೆಯಿಂದ ತೆರವಾದ ಸ್ಥಾನಗಳಿಂದ ತೊಂದರೆ ಉಂಟಾಗುತ್ತಿದೆ ಎಂದರು. ಆಹಾರ ಇಲಾಖೆಯ ಆಹಾರ ನಿರೀಕ್ಷಕ ನವೀನ್ ನಾಯ್ಕ್ ಮಾತನಾಡಿ ಸಮರ್ಪಕವಾಗಿ ಪಡಿತರ ಆಹಾರ ವಿತರಣೆ ಆಗುತ್ತಿರುವ ಬಗ್ಗೆ ಆಧಾರ್ ಲಿಂಕ್ ಇರದೇ ಇದ್ದವರು, ಕೆವೈಸಿ ಮಾಡಿಸಿದವರು ಹಾಗೂ ಇತರೆ ಕೆಲವು ಕಾರಣಗಳಿಂದ ರದ್ದಾದ ಕಾರ್ಡ್ ಆರಂಭವಾಗಿಲ್ಲ, ಹೊಸ ಕಾರ್ಡ್ಗಳ ಪ್ರಕ್ರಿಯೆ ಪ್ರಸ್ತುತ ಆರಂಭವಾಗಿಲ್ಲ ಎನ್ನುವ ಬಗ್ಗೆ ಮಾಹಿತಿ ನೀಡಿದರು. ಅಶೋಕ್ ಗೌಡ ಮಾತನಾಡಿ ಪಂಚ ಗ್ಯಾರಂಟಿಯಲ್ಲಿ ಕೆಲವರದ್ದು ಜಿಎಸ್ಟಿ ಕಾರಣಕ್ಕೆ ತೊಂದರೆಯಾಗಿದೆ. ರಾಜ್ಯದಲ್ಲಿ 1.2 ಲಕ್ಷ ಜನರಿಗೆ ಇಂತಹ ಸಮಸ್ಯೆ ಆಗಿದೆ. ಆದರೆ ರಾಜ್ಯದಲ್ಲಿ 56,000 ಜನ ಫಲಾನುಭವಿಗಳ ಲಿಸ್ಟ್ ತಯಾರಿಸಿದ್ದು ಕುಮಟಾ ತಾಲೂಕಿನ 139 ಜನರಿಗೆ ಈ ಸಮಸ್ಯೆ ಉಂಟಾಗಿದ್ದು ಅವರಲ್ಲಿ ಎಷ್ಟು ಜನರ ಹೆಸರು ಲಿಸ್ಟ್ನಲ್ಲಿದೆ ನೋಡಬೇಕಾಗಿದೆ ಎಂದರು. ರಾಜ್ಯದಲ್ಲಿ 98% ಜನರಿಗೆ ಭಾಗ್ಯಲಕ್ಷ್ಮಿ ಯೋಜನೆ ಬರುತ್ತಿದೆ. ಕುಮಟಾ ತಾಲೂಕಿನ ವ್ಯಾಪ್ತಿಯ 900 ಜನರಿಗೆ ಯುವ ನಿಧಿ ಸೌಲಭ್ಯ ದೊರೆಯುತ್ತಿದೆ ಎಂದರು. ಗ್ಯಾರಂಟಿ ಯೋಜನೆಗಳ ಅನುಷ್ಠಾನಕ್ಕೆ ಅನುಷ್ಠಾನ ಸಮಿತಿ ಮತ್ತು ಅಧಿಕಾರಿಗಳು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಿರುವ ಬಗ್ಗೆ ತಿಳಿಸಿದರು. ನಮ್ಮ ಈ ಪಂಚ ಗ್ಯಾರಂಟಿಯಲ್ಲಿ ಒಂದೇ ಒಂದು ಅಂತ ಈ ಗೃಹಲಕ್ಷ್ಮಿಯಲ್ಲಿ ನಮ್ಮದು ಒಂದು ಕಂತು ಬಂದು ಏನು GST ಅಂತ ಕಟ್ಟಾಗಿದೆಯಲ್ಲ ಅದು ಒಂದೇ ದೊಡ್ಡ ಸಮಸ್ಯೆ ಅಂತ ಹೇಳಿದ್ರೆ ಅದು ಒಂದೇ. ಈಗಾಗಲೇ ಆವಾಗಲೇ ಮಾತಾಡೋದೆ ಎಲ್ಲ ಕುಮಟಾದಿಂದ ಅದೇ 139 ಮಂದಿ ಲೀಸ್ಟು ಈಗಾಗಲೇ CDP ಅವರಿಗೆ ಒಂದು 2-3 ತಿಂಗಳ ಹಿಂದೆ ಕಳಿಸಾಗಿದೆ. ಅದರಲ್ಲಿ ಟೋಟಲಿ ರಾಜ್ಯದಲ್ಲಿ 1,26,000 ಚಿಲ್ಲರೆ ಮಂದಿ ಇದ್ದಲ್ಲಿ ಈಗ 56 ಮಂದಿ ಇದ್ದಾರೆ. ರಾಜ್ಯಾಧ್ಯಕ್ಷರು ತಿಳಿಸಿದ್ದಾರೆ 56 ಮಂದಿ ಒಂದು ಲೀಸ್ಟ್ ಮಾಡಿದ್ದೇವೆ. 56,000 ಮಂದಿ ಲೀಸ್ಟನ್ನು ಕಳಿಸಿದೆ. ಇದು ನಾವು ರೆಡಿ ಫಸ್ಟ್ ಲೀಸ್ಟ್ ಮಾಡಿದ್ದೇವೆ. ಅದು ಈ ಸದ್ಯದಲ್ಲಿ ಕಳಿಸ್ತೇವೆ ಅಂತೇಳಿ ಈಗ ಒಂದು 15 ಅಲ್ಲ ಒಂದು 20 ದಿವಸ ಮೇಲೆ ಆಯಿತು. ಅದು ನೋಡ್ಬೇಕು ಈಗ ಯಾವಾಗ ಬರ್ತದೆ. ಅದು ಏನಿದ್ರು ಡೈರೆಕ್ಟಾಗಿ ಅಲ್ಲಿ ನಮ್ಮ ಯಾರು ಫಲಾನುಭವಿಗಳು ಅರ್ಜಿ ಹಾಕೊಳ್ಳೋದು ಅಲ್ಲಿಂದ ಡೈರೆಕ್ಟಾಗಿ ಬರುವಂಥದ್ದು. ಹಾಗಾಗಿ ನಮ್ಮ ಪ್ರಯತ್ನ ನಾವು ಇಲ್ಲಿಂದ ಅಧಿಕಾರಿಗಳಾಗಲಿ ನಮ್ಮ ಗ್ಯಾರಂಟಿ ಕಮಿಟಿಯವರಾಗಲಿ ಪ್ರಯತ್ನ ಮಾಡಿದ್ದೇವೆ. ಅದು ಟೆಕ್ನಿಕಲ್ ಪ್ರಾಬ್ಲಮ್ ಅದು ಅಷ್ಟೇ, ನಮ್ದಲ್ಲ. ಹಾಗಾಗಿ ಅದು ಬರ್ತದೆ. ಅವರು ಹೇಳಿದ್ದಾರೆ ಸದ್ಯ ಕಳಿಸ್ತೇವೆ ಅಂತ ಹೇಳಿದ್ದಾರೆ, ಮುಂದೆ ನೋಡಬೇಕು. ಹಾಗಾಗಿ ಎಲ್ಲ ಅಧಿಕಾರಿ ವರ್ಗದವರಿಗೂ ನಮ್ಮೊಂದಿಗೆ ಸಹಕರಿಸಿ ನಮ್ಮ ಪಂಚ ಗ್ಯಾರಂಟಿ ಸರ್ಕಾರದ ಗ್ಯಾರಂಟಿಯಲ್ಲಿ ಎಲ್ಲರಿಗೂ ಸಿಗುವಂಥ ಅನುಕೂಲ ಕೊಟ್ಟಿದ್ದಾರೆ. ಧನ್ಯವಾದಗಳು. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.